ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಶತ್ರು ನಿಜವಾಗಲೂ ಕೂಡ ಕಣ್ಣೀರು ಹಾಕ್ತಾನೆ. ಅವನಿಂದ ಉಂಟಾಗಿರ್ತಕ್ಕಂಥ ಅಟ್ಟಹಾಸ, ಹಾಗೆ ಅವನಿಂದ ಆಗಿರ್ತಕ್ಕಂಥ ನಷ್ಟ, ನೀವು ಅನುಭವಿಸಿರ್ತಕ್ಕಂಥ ನೋವು, ಖಂಡಿತ ಅದನ್ನು ನೋಡಿ ಅವನು ಕಣ್ಣೀರು ಹಾಕ್ತಾನೆ. ನಿಮಗೂ ಒಂದು ಕಾಲ ಬಂದೇ ಬರುತ್ತೆ, ಶತ್ರುವಿನ ಮೇಲೆ ವಿಜಯ ಪತಾಕೆ ನೀವು ಹಾರಿಸಿರ್ತೀರ. ಇದು ನಡೆಯುತ್ತೆ. ಆ ಸಮಯ ಕಾಯ್ಕೊಂಡು ಕೂರೋದಲ್ಲ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕೆಲಸ, ನಿಮ್ಮ ಪಟುತ್ವ ಇದರಲ್ಲಿ ಸಾಧಿಸಿ ತೋರಿಸುವಂಥ ಒಂದು ಗುಣಧರ್ಮವನ್ನು ಬೆಳೆಸ್ಕೊಳ್ಬೇಕಾಗಿದೆ. ಸಮಯ ಬರುತ್ತೆ ಅಂತ ಸಮಯವನ್ನು ಹಾಳು ಮಾಡಿಕೊಂಡು ನೀವು ಧೃತಿಗೆಟ್ಟು ಹಳ್ಳ ಹಿಡಿಯೋದು ಬೇಡ. ಸಮಯ ನಮಗೋಸ್ಕರ ಕಾಯೋದಿಲ್ಲ. ಇದ್ದಂಥ ಸಮಯವನ್ನು ಉಪಯೋಗಿಸ್ಕೊಳ್ಳುವಂಥ ಮನಸ್ಥಿತಿ ಬರಲಿ. ನೋಡಿ, ಈ ಶತ್ರುವಿನ ಒಂದು ಕಿರುಕುಳ ಏನಿರುತ್ತೆ, ಯಾವುದೇ ಮನುಷ್ಯನಿಗಾಗಿರಲಿ ಒಂದು ರೀತಿಯಲ್ಲಿ ಬಹಳಷ್ಟು ವಂಚಿತರನ್ನಾಗಿ ಮಾಡುತ್ತೆ. ಅವನು ಸಿಗುವಂಥ ಸೌಕರ್ಯ, ಸೌಲಭ್ಯ ಪ್ರತಿಯೊಂದರಲ್ಲೂ ಕೂಡ ಈ ಶತ್ರುವಿನು ಅದರ ಮೇಲೆ ಅಟ್ಟಹಾಸ ಮೆರಿತಾನೆ. ತಂದೆ ಅನ್ನೋವಂಥ ಅಧಿಕಾರ ಚಲಾಯಿಸ್ತಾನೆ, ಅಥವಾ ಸಿಗದೇ ಇರೋ ಹಾಗೆ ನೋಡ್ಕೊತಾನೆ, ಅಥವಾ ಇವನ ಒಂದು ಬಲೆಯಲ್ಲಿ ನೀವು ಹಾಕಿಕೊಳ್ಳೋ ಹಾಗೆ ಮಾಡ್ತಾನೆ. ಹಾಗೆ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ತುಳಿತಾನೆ ಹೋಗ್ತಾನೆ. ಹಾಗೆ ನಿಮ್ಮನ್ನು ಹಾಳುಗೆಡುಗು ಮಾಡಿಬಿಡ್ತಾನೆ. ಇಂಥ ಒಂದು ಚಿಂತಾಜನಕ ಸ್ಥಿತಿ ನಿಮಗೆ ಎದುರಾಗಿರುತ್ತೆ. ಕೆಲವೊಮ್ಮೆ ಏನಾಗಿರುತ್ತೆ, ಯಾರು ಶತ್ರು ಯಾರು ಮಿತ್ರ ಅನ್ನೋದು ಅರ್ಥ ಆಗದಿರೋವಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಇದ್ದಾಗಲೂ ಕೂಡ ಅವನು ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡ್ಕೊತಾ ಇರ್ತಾನೆ. ಹೋಗಲಿ, ಶತ್ರುಗಾದರೂ ನೀವು ಒಳ್ಳೆಯದೇ ಬಯಸಿರ್ತೀರ. ಅವನು ಕೆಟ್ಟವನಿರ್ಬೋದು, ಹಾಳಾಗೋಗಲಿ, ಅವನ ತಂಟೆಗೆ ನಾವು ಹೋಗೋದೇ ಬೇಡ, ಅವನು ಚೆನ್ನಾಗಿರಲಿ, ಅವನು ಬದುಕೊಳ್ಳಿ, ನಾವಿರೋವಂಥ ಸ್ಥಿತಿಯಲ್ಲಿ ನೆಮ್ಮದಿಯಾಗಿರೋಣ, ಚೆನ್ನಾಗಿರೋಣ ಅನ್ನೋವಂಥ ಮನಸ್ಥಿತಿ ನಿಮ್ಗೆ ಬರುತ್ತೆ. ಯಾರಿಗೇನೋ ಅನ್ಯಾಯ ಮಾಡೋದು ಬೇಡ ಅಂಥೇಳಿ ನೀವು ಅಷ್ಟು ಉದಾರತೆ ಪ್ರತಿಯೊಂದರಲ್ಲೂ ತೋರಿಸಿದ್ರೂ ಕೂಡ ಅವನಿಗಂಥ ಭಾವನೆ ಅನ್ನೋದು ಇರೋದಿಲ್ಲ. ಅವನಿಗೇನು, ತಾನು ಉದ್ಧಾರ ಆಗದಿದ್ದರೂ ಪರವಾಗಿಲ್ಲ, ಅವ್ರು ಮಾತ್ರ ಉದ್ಧಾರ ಆಗಬಾರ್ದು ಅನ್ನೋವಂಥ ಲೆಕ್ಕಾಚಾರ. ಶತ್ರುತ್ವ ಹಾಗೆತನ ಯಾವುದಕ್ಕಾರ ಬರ್ಬೋದು. ಹೊಟ್ಟೆ ಕಿಚ್ಚಿಗೂ ಬರುತ್ತೆ, ಭೂಮಿ ವ್ಯಾಜ್ಯಗಳಿಂದನೂ ಬರುತ್ತೆ, ದಾಯಾದಿಗಳಲ್ಲೂ ಬರುತ್ತೆ, ಸಂಬಂಧಗಳಲ್ಲೂ ಬರುತ್ತೆ, ಅಥವಾ ಯಾವುದೋ ಒಂದು ಕ್ಷಣದಲ್ಲಿ ಏನೋ ಒಂದು ಮಾತಾಡಿರ್ತಾರೆ, ಅದನ್ನೇ ಇಟ್ಕೊಂಡು ಇವಾಗಲೂ ಕೂಡ ಶತ್ರುತ್ವ ಬೆಳೆಸುವಂಥ ಒಂದು ನಂಜಿನ ಒಂದು ವ್ಯಕ್ತಿತ್ವ ಇರತಕ್ಕಂಥರಲ್ಲೂ ಇರುತ್ತೆ. ಅಥವಾ ಏನೋ ನೀವು ಉದ್ಧಾರ ಆಗ್ತಿರೋ ಅನ್ನೋವಂಥ ಅಸಹನೆಯಿಂದನೂ ಕೂಡ ಉಂಟಾಗುತ್ತೆ. ಹಾಗೆ ಬಳಗವರ್ಗ, ಬಂಧುವರ್ಗ ಏನೋ ಒಂದು ಬೆಳೀತಾ ಇದ್ದಾರೆ ಅನ್ನೋವಂಥ ಒಂದು ಸ್ಥಿತಿಯಲ್ಲೂ ಕೂಡ ನಿರ್ಮಾಣ ಮಾಡುತ್ತೆ. ಒಂದಲ್ಲ 10, ಒಂದಲ್ಲ 20, ಒಂದಲ್ಲ 100 ಆ ಬಗೆಯಾಗಿ ಅವನಲ್ಲಿ ಶತ್ರುತ್ವದ ಒಂದು ಕಾರಣಗಳು ಕಾಣ್ಬೋದು. ಕಾರಣವಿಲ್ಲದೇನೂ ಬರ್ಬೋದು. ಕಾರಣ ಏನಕ್ಕೂ ಉಪಯೋಗ ಬರದೇ ಇರೋವಂಥ ಕಾರಣ ಇರ್ಬೋದು. ಹೀಗೆ ಈ ಶತ್ರುವಿನ ಒಂದು ಏನು ಶತ್ರುತ್ವ ಹಗೆತನ ಸಾಧಿಸ್ತಾ ಒಬ್ಬ ಮನುಷ್ಯನನ್ನು ಯಾವ ರೀತಿಯಲ್ಲಾದರೂ ಹೇಗಾದರೂ ಅವನು ಮಣ್ಣು ಪಾಲು ಮಾಡ್ಬೋದು, ಮೂಲೆ ಗುಂಪು ಮಾಡ್ಬೋದು, ಅಥವಾ ಅವನ ಒಂದು ಜೀವನಕ್ಕೆ ಆಧಾರವಾಗಿರ್ತಕ್ಕಂಥದ್ದನ್ನೇ ತೊಗೊಂಡು ನೀರು ಕುಡಿಬೋದು. ಸುಮ್ಮನೆ ಅನಗತ್ಯವಾಗಿ ತೊಂದರೆ ಮಾಡ್ತಾ ಅವನೇ ಆ ಊರು ಬಿಟ್ಟು, ಮನೆ ಬಿಟ್ಟು, ಜಾಗ ಬಿಟ್ಟು ಹೋಗ್ಬಿಡ್ಬೇಕು. ಆ ಜಾಗ ಮನೆ ಎಲ್ಲ ಇವನು ತೊಗೊಂಡು ನೆಮ್ಮದಿಯಾಗಿ ಇರಬೇಕು. ಇಂಥ ಒಂದು ಕುತಂತ್ರಿಗಾರಿಕೆಗಳು ಕೂಡ ಕಾಣ್ತವೆ. ಯಾವುದೋ ಒಂದು ರಾಜಕೀಯ ಸ್ಥಿತಿಗತಿಗಳು ಏನೋ ಒಂದಿರುತ್ತೆ, ಏನೋ ಬೆಳೀತಾ ಇರ್ತಾರೆ, ಹೆಸರು ಮಾಡ್ತಾ ಇರ್ತಾರೆ, ಬೇಕಾದವ್ರಿಗೆ ಬಹಳಷ್ಟು ಒಡನಾಟ ಇಟ್ಕೊಂಡಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ನಿಮ್ಮ ಹೆಸರು ಹಾಳು ಮಾಡಿಬಿಡೋದು, ನಿಮ್ಮ ಬಗ್ಗೆ ಇಲ್ದಿರೋದು ಹೇಳೋದು, ನಿಮ್ಮ ಸ್ಥಳನ ಅವನು ಆಕ್ರಮಿಸಿ ಕೂತ್ಕೊಳ್ಳೋದು. ಅಂದರೆ ಸ್ವಾರ್ಥಪರ ಚಿಂತನೆ ಅನ್ನೋದನ್ನ ನಾವು ನೋಡ್ಬೋದು. ತರ್ಕ ಇಲ್ಲದೆ ಇರತಕ್ಕಂಥ ಕುತರ್ಕಿಗಳು ಕೂಡ ನಡೆಸುವಂಥ ಸಾಧ್ಯತೆ. ಭಾಳಷ್ಟು ಆತ್ಮೀಯತೆ, ಬಾಲ್ಯದಿಂದನೂ ಒಳ್ಳೆಯ ಬೆಳವಣಿಗೆ, ಇಬ್ಬರು ಬೆಳೀತಾ ಹೋಗ್ತಾ ಇರ್ತಾರೆ. ಏನೋ ಸ್ವಲ್ಪ ನೀವು ಮುಂದೆ ಆಗಿದ್ದೀರ ಅನ್ನೋವಂಥ ಒಂದು ಭರಾಟೆಯಲ್ಲಿ ಅವನು ತಡಿಲಿಕ್ಕಾಗಲ್ಲ, ದುಃಖ ಜಾಸ್ತಿ ಆಗಿಬಿಡುತ್ತೆ. ಉದ್ಧಾರ ಆಗಿಬಿಟ್ಟ ಸ್ನೇಹಿತ ಅಂತೇಳಿ ಆಮೇಲೆ ಎಲ್ಲ ಕಡೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾಯಿರ್ತಾರೆ. ಹೀಗೆ ಪ್ರತಿಯೊಂದರಲ್ಲೂ ಕೂಡ ಈ ಅನ್ಯಾಯಕಾರಿಯಾಗಿರ್ತಕ್ಕಂಥ ಶತ್ರುತ್ವ ಹಗೆತನ ಸಾಧಿಸ್ತಾ ನಿಮ್ಮ ಒಂದು ಜೀವನನ ಹಾಳು ಮಾಡ್ಬೋದು. ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮ ನಷ್ಟಕ್ಕೆ ನುಗ್ಬೋದು, ಜನಗಳ ಬಾಯಿಗೆ ತುತ್ತಾಗ್ಬೋದು, ಅಪಪ್ರಚಾರ ಮಾಡ್ಬೋದು, ಅಥವಾ ನಿಮ್ಮ ಬದುಕಿನಲ್ಲಿ ಏನು ಕಾಣದೇ ಇರತಕ್ಕಂಥ ಕಷ್ಟಗಳನ್ನು ತಂದೊಡ್ಡ್ಬೋದು, ನಿಮ್ಮ ಬೆಳವಣಿಗೆಗೆ ಮಾರಕವಾಗಿರ್ಬೋದು, ಅಥವಾ ನಿಮ್ಮ ಹಾದಿ ತಪ್ಪಿಸ್ಬೋದು.
ಪಾಪ ಒಳ್ಳೆಯ ಸ್ನೇಹಿತ, ಒಳ್ಳೆ ಚೆನ್ನಾಗಿರ್ತಾನೆ, ಬೆಳವಣಿಗೆ ಕರ್ಕೊಂಡೋಗಿ ಕುಡಿಸಿ ಕುಡುಕನನ್ನಾಗಿ ಮಾಡಿಬಿಟ್ಟು ಇವು ನೆಮ್ಮದಿಯಾಗಿರ್ತಾರೆ. ಇಂಥ ದರಿದ್ರ ಜನಗಳು ಕೂಡ ನೋಡಿರ್ತೀವಿ ನಾವು. ಹೀಗೆ ಯಾವುದೋ ಒಂದು ಪೂರ್ವಾಪರ ಯೋಚನೆ ಇಲ್ಲದೆ ಊಹಾಪೋಹ ಇರೋವಂಥ ಮಾತುಗಳಿಗೆ ಇನ್ನೊಬ್ಬರನ್ನ ದೂಷಣೆ ಮಾಡ್ತಾ ಇವನೇ ಮಾಡ್ದ ಅಂತ ಹೇಳಿ ಕಪೋಲ ಕಲ್ಪಿತವಾಗಿ ತೊಗೊಂಡು ಸುಮ್ಮನೆ ಹಾಗೆತನ ಸಾಧಿಸ್ತಾ ಅವನ ಬಗ್ಗೆ ಬೈದಾಡ್ಕೊಂಡು ಅಪಪ್ರಚಾರ ಮಾಡ್ಕೊಂಡು ಸಿಕ್ಕಾಗೆಲ್ಲ ಜಗಳ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೋಗ್ತಾ ಸುಮ್ಮನೆ ಕುಯುಕ್ತಿ ಮಾಡುವಂಥ ದರಿದ್ರ ಜನಗಳು ಕೂಡ ನೋಡಿರ್ತೀವಿ ನಾವು. ಹೀಗೆ ಕಾರಣಗಳು ಬೇಕಾಗಿಲ್ಲ, ಕಾರಣಗಳು ಇಲ್ಲದೇನೂ ಕೂಡ ಬರ್ತವೆ ಅಂಥದ್ದು. ಆದರೆ ಈ ಸಮಸ್ಯೆಗಳನ್ನು ನಾವು ಹೊಡೆದು ಓಡಿಸ್ಬೇಕು, ತಡೆದು ನಿಲ್ಲಿಸಬೇಕು, ಬಗ್ಗಿ ಬಡಿಬೇಕು. ಇದನ್ನು ಹೀಗೆ ಬಿಟ್ಟರೆ ಅದು ಒಂದು ರೀತಿಯಲ್ಲಿ ವಿಷ ಇದ್ದ ಹಾಗೆ ಮೈ ಮೇಲೆಲ್ಲ ಹತ್ಕೊಂಡ್ಬಿಡುತ್ತೆ. ಆಮೇಲೆ ಅದಕ್ಕೆ ಯಾವುದೇ ರೀತಿಯಾದಂಥ ಔಷಧಿ ಇರೋದಿಲ್ಲ. ಕೊನೆಗೆ ಮುರಾಬುಟ್ಟೆಯಾಗಿ ಬದುಕನ್ನು ಹಾಳು ಮಾಡ್ಕೊಂಡು ಹೋಗೋದೇ ಅದು ಕೊನೆಯ ಜೀವನ ಆಗಿರುತ್ತೆ, ಅಥವಾ ಜೀವನ ಅನ್ನೋದನ್ನೇ ತ್ಯಾಗ ಮಾಡಬೇಕಾಗುತ್ತೆ. ಈ ರೀತಿಯಾದಂಥ ಹಿಂಸೆ, ಅನಾಹುತ, ಸಮಸ್ಯೆಗಳು ಈ ಶತ್ರುಕಾರಕವಾದಂಥ ಪೀಡೆಗಳಿಂದ ಎದುರಾಗ್ತಾ ಇರ್ತವೆ. ಖಂಡಿತವಾಗಿ ನಿಮಗೆ ಎಷ್ಟು ಸಮಸ್ಯೆ ಮಾಡ್ತಾ ಇದ್ದಾನೆ ಶತ್ರು, ಅವನು ಕಣ್ಣೀರು ಹಾಕಬೇಕು. ಅವನು ಅಂಥ ಪರಿಸ್ಥಿತಿಗೆ ಹೋಗಬೇಕು, ಅವನಲ್ಲಿ ಒಂದು ನರಳಾಟ ಅನ್ನೋದು ನೋಡಬೇಕು. ಹಾಗೆ ಅವನಿಗೆ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ, ಬೇಗುದಿಯಲ್ಲಿ ಬಿದ್ದು ಅವನು ಒದ್ದಾಡಬೇಕು. ಯಾರ್ಯಾರಿಗೆ ಎಷ್ಟೆಷ್ಟು ಸಮಸ್ಯೆ, ಅವಮಾನ, ಕಿರಿಕಿರಿ ಮಾಡಿದನಲ್ಲ ಆ ಶತ್ರು ಇವತ್ತು ದುರ್ಬಲನಾಗಿ ನಿಮ್ಮ ಮುಂದೆ ನಿಲ್ಲಬೇಕು. ಅದು ನಿಮಗೆ ಪರಿಹಾರ ಸ್ವರೂಪವಾಗಿ ಕಾಣ್ಬೋದು. ಏನು ಮಾಡ್ಬೋದು ಅದಕ್ಕೆ ಪರಿಹಾರ? ನೋಡಿ, ತಂತ್ರ ವಿಧಾನದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಬಹಳ ಅಂದರೆ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ, ಸುಲಭವಾಗಿರ್ತಕ್ಕಂಥ ಪರಿಹಾರ. ಒಂದು ಮಣ್ಣಿನ ಕುಡಿಕೆಯನ್ನು ತೊಗೊಂಡು ಬನ್ನಿ. ಕುಡಿಕೆ ಅಂತ ಹೇಳ್ತೀವಿ ನಾವು, ಮಣ್ಣಿಂದು ಪಾತ್ರೆ ಅಥವಾ ಚಿಕ್ಕದಾಗಿರುತ್ತೆ ಕುಡಿಕೆ. ಅದರಲ್ಲಿ ಭುಜಪತ್ರೆಯಲ್ಲಿ ಶತ್ರುವಿನ ಹೆಸರನ್ನು ಬರೆದು, ಕಪ್ಪು ಮಸೆಯಲ್ಲಿ ಹೆಸರನ್ನು ಬರೆದು ಹಾಕಿಬಿಡಿ. ಅದಾದ ನಂತರ ತಾಮ್ರದ ತಗಡಿನಲ್ಲಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರೆದು ತಾಮ್ರದ ತಗಡಿನಲ್ಲಿ ಅದಕ್ಕೆ ಯಾವ್ದಾದ್ರು ದಾಳಿಂಬೆ ಕಡ್ಡಿಯಲ್ಲಿ ಬರೆದು ಹಾಕಿಬಿಡಿ. ಅವೆರಡನ್ನೂ ಕೂಡ ಕುಡಿಕೆಯಲ್ಲಿ ಹಾಕಿ ಅದರ ಜೊತೆಗೆ ಈ ಹುತ್ತದ ಮಣ್ಣು ಇರುತ್ತೆ, ಸ್ವಲ್ಪ ಹುತ್ತದ ಮಣ್ಣು, ಮಸಣದ ಮಣ್ಣು ಅಂದರೆ ಸ್ಮಶಾನದ ಮಣ್ಣು, ಜೊತೆಗೆ ಹೊಳೆಯ ಬದಿಯ ಮಣ್ಣು, ಹರಿಯುವಂಥ ನೀರಿರ್ತದೆ, ಹೊಳೆ, ಕೆರೆ ಹರಿಬೇಕು, ಹೊಳೆ ಇರುತ್ತೆ ಅಥವಾ ನದಿ ಇರುತ್ತೆ, ಅಂತಹ ಜಾಗದ ಬದಿಯ ಮಣ್ಣು, ಹುತ್ತದ ಮಣ್ಣು, ಮಸಣದ ಮಣ್ಣು, ಹೊಳೆ ಬದಿಯ ಮಣ್ಣು, ಈ ಮೂರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಅದಾದ ನಂತರ ಎಕ್ಕದ ಎಲೆಯಲ್ಲಿ ಈ ಕುಡಿಕೆಯ ಬಾಯಿ ಮುಚ್ಚಿಬಿಡಿ, ಅಂದರೆ ಬಂಧನ ಮಾಡಿ ಮುಚ್ಚಿ. ಹಾಗೆ ಕಪ್ಪು, ಬಿಳಿ, ಕೆಂಪು ಈ ಮೂರೂ ದಾರವನ್ನು ಸೇರಿಸಿ ಆ ಕುಡಿಕೆಯನ್ನು ಕಟ್ಟಿದ ನಂತರ ಇದನ್ನು ತಾವು ಅಮಾವಾಸ್ಯೆ ದಿನ ಹರಿಯುವಂಥ ನೀರಿಗೆ ಬಿಡಿ. ಮಾಡೋದು ಕೂಡ ಅಮಾವಾಸ್ಯೆ ದಿನವೇ ಮಾಡಬೇಕು, ಬಿಡೋದು ಕೂಡ ಅಮಾವಾಸ್ಯೆ ದಿನವೇ ಬಿಡಬೇಕು. ಬೆಳಗಿನ ಜಾವ ಮಾಡಿ ಮಧ್ಯಾಹ್ನದೊಟ್ಟಿಗೆ ಬಿಡಿ, ಅಥವಾ ಮಧ್ಯಾಹ್ನ ಮಾಡಿ ರಾತ್ರಿ ವೇಳೆ ಬಿಡಿ. ಹೆಂಗೆ ಮಾಡಿದ ತಕ್ಷಣ ಹೋಗಿಬಿಡಿ. ಇಷ್ಟೇ ಇದರ ನಿಯಮ. ಇದನ್ನು ಮಾಡಿ ಶತ್ರು ನಿಜವಾಗಲೂ ಕಣ್ಣೀರು ಹಾಕ್ತಾನೆ, ಬೇಡ್ತಾನೆ, ಕಣ್ಣೀರಲ್ಲಿ ಕೈ ತೊಳಿತಾನೆ. ಇದು ಮಾತ್ರ ಶತಸಿದ್ಧ. ಮಾಡಿ ಖಂಡಿತ ಈ ಶತ್ರುಗಳ ಸಮಸ್ಯೆಯಿಂದ ಹೊರಗಡೆ ಬಂದು ಬದುಕನ್ನು ಭಾಳ ಸಂತೋಷವಾಗಿ ನಡೆಸ್ಕೊಂಡೋಗಿ. ಖಂಡಿತ ಗೆದ್ದೇ ಗೆಲ್ತೀರಾ, ಭಯ ಪಡೋದು ಬೇಡ. ಮಾಡಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.